ಹುಬ್ಬಳ್ಳಿಯಲ್ಲಿ ನಡೆದಂತಹ ಮರ್ಯಾದಾ ಹತ್ಯೆ ಪ್ರಕರಣ ಇದೆಯಲ್ಲ, ಇದು ಈಗಲೂ ಕೂಡ ಆ ಭಾಗದಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಘಟನೆ ನಡೆದ ಇನಾಂ ವೀರಾಪುರದಲ್ಲಿ ಭಯದ ವಾತಾವರಣ ಇದೆ. ಗ್ರಾಮಕ್ಕೆ ಹೋಗೋದಕ್ಕೆ ವಿವೇಕಾನಂದ ಕುಟುಂಬ ಭಯಪಡ್ತಾ ಇದೆ. ಸದ್ಯ ಆಸ್ಪತ್ರೆಯಲ್ಲೇ ವಿವೇಕಾನಂದ ಕುಟುಂಬಸ್ಥರಿದ್ದಾರೆ. ಗ್ರಾಮಕ್ಕೆ ಹೋದ್ರೆ ಅದೆಲ್ಲಿ ತಮ್ಮ ಜೀವಕ್ಕೆ ಅಪಾಯ ಬಂದೊದಗುತ್ತೋ ಅನ್ನೋ ಆತಂಕ ಈ ಕುಟುಂಬವನ್ನ ಕಾಡ್ತಾ ಇದೆ. ಇನ್ನು ಭಯದಲ್ಲಿರುವಂತಹ ಕುಟುಂಬಸ್ಥರಿಗೆ ಪೊಲೀಸರು ಧೈರ್ಯ ತುಂಬಿದ್ದಾರೆ. ಭದ್ರತೆ ಕೊಡ್ತೀವಿ, ಭಯಪಡಬೇಡಿ, ಧೈರ್ಯದಿಂದ ಇರಿ ಅಂತ ಪೊಲೀಸರು ಹೇಳಿದ್ದಾರೆ. ಆದರೆ ಗ್ರಾಮಕ್ಕೆ ಹೋಗುವುದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ ವಿವೇಕಾನಂದ ಕುಟುಂಬ. ವಿವೇಕಾನಂದ ಮಾನ್ಯಾಳನ್ನ ಪ್ರೀತಿಸಿ ಮದುವೆಯಾಗಿದ್ದ. ಬೇರೆ ಜಾತಿ ಅನ್ನೋ ಕಾರಣಕ್ಕೋಸ್ಕರ ಮಾನ್ಯ ಕುಟುಂಬಸ್ಥರು ಮಾನ್ಯಾಳನ್ನ ಹತ್ಯೆಗೈದಿದ್ರು. ವಿವೇಕಾನಂದ ಕುಟುಂಬದವರ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ರು. ಹಲ್ಲೆಗೊಳಗಾದಂತಹ ವಿವೇಕಾನಂದ ಕುಟುಂಬಸ್ಥರು ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡಿತಿದ್ದಾರೆ. ಆದರೆ ಮತ್ತೆ ತಮ್ಮ ಗ್ರಾಮಕ್ಕೆ ಹೋಗಿ ಜೀವನ ನಡೆಸೋದಕ್ಕೆ ಸಾಧ್ಯವಿಲ್ಲ, ನಮ್ಮ ಪ್ರಾಣಕ್ಕೆ ಅಪಾಯ ಇದೆ, ಯಾವಾಗ ಏನಾಗುತ್ತೆ ಅನ್ನೋದು ನಮಗೆ ನಿರಂತರವಾಗಿ ಕಾಡ್ತಾ ಇದೆ ಅಂತ ಹೇಳಿ ವಿವೇಕಾನಂದ ಕುಟುಂಬಸ್ಥರು ಗ್ರಾಮಕ್ಕೆ ಹೋಗೋದಕ್ಕೆ ಒಪ್ತಾ ಇಲ್ಲ. ಪೊಲೀಸರು ಮನವೊಲಿಸಿದ್ರೂ ಕೂಡ ಅವರು ನಿರಾಕರಿಸ್ತಾ ಇದ್ದಾರೆ. ಮತ್ತೊಂದೆಡೆ ಜಿಲ್ಲಾಡಳಿತದಿಂದ ಇನ್ನೂ ನಡೆಯದ ಶಾಂತಿ ಸಭೆ. ಎಲ್ಲರನ್ನೂ ಸೇರಿಸಿ ಶಾಂತಿ ಸಭೆ ನಡೆಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು. ಡಿಸೆಂಬರ್ 21ರಂದು ಪುತ್ರಿ ಮಾನ್ಯಾ ಪಾಟೀಲ್ನನ್ನ ಕೊಚ್ಚಿ ಕೊಲೆಗೈದಿದ್ದ ತಂದೆ, ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಮಗಳನ್ನೇ ಹತ್ಯೆ ಮಾಡಿದ್ದ ತಂದೆ, 6 ತಿಂಗಳ ಗರ್ಭಿಣಿ ಅನ್ನೋದನ್ನ ಕಾಣದೆ ಮಗಳನ್ನ ಕೊಚ್ಚಿ ಕೊಲೆ ಮಾಡಿದ್ದ ವಿವೇಕಾನಂದ ಕುಟುಂಬ ಮೇಲೂ ಕೂಡ ಹಲ್ಲೆ ಮಾಡಿದ್ರು ದುಷ್ಕರ್ಮಿಗಳು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದಷ್ಟು ಮಂದಿಯ ತಲೆದಂಡ ಕೂಡ ಆಗಿದೆ. ಹುಬ್ಬಳ್ಳಿ ಇನಾಂ ವೀರಾಪುರದಲ್ಲಿ ಈ ಒಂದು ಘಟನೆ ನಡೆದಿತ್ತು. ಶಾಂತಿ ಸಭೆಯನ್ನು ಮಾಡಬೇಕಿತ್ತು. ಎಲ್ಲವನ್ನ ಕೂಡ ಸರಿ ಮಾಡಿ ಅಲ್ಲಿನ ಜನರ ಮನದಲ್ಲಿ ಇರುವಂತಹ ಆತಂಕ ದುಗುಡವನ್ನು ದೂರ ಮಾಡುವಂತಹ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಿತ್ತು. ಆದರೆ ಅದು ಇನ್ನೂ ಕೂಡ ಆಗಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಮ್ಮ ಪ್ರತಿನಿಧಿ ಸಂಜಯ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸಂಜಯ್, ಇನ್ನೂ ಕೂಡ ವಿವೇಕಾನಂದ ಕುಟುಂಬಸ್ಥರು ಆ ಕೊಲೆಯ ಶಾಕ್ನಿಂದ ಹೊರಗೆ ಬಂದಿಲ್ಲ. ಅದರ ಜೊತೆಗೆ ತಾವೇನಾದರೂ ತಮ್ಮ ಊರಿಗೆ ಹೋದ್ರೆ ಮತ್ತೆ ಎಲ್ಲೇ ಜೀವಕ್ಕೆ ಹಾನಿ ಆಗುತ್ತೆ ಅನ್ನೋ ಭೀತಿ ಹೇಗೆ ಆವರಿಸಿಕೊಂಡಿದೆ? ಇದರಿಂದ ಹೇಗೆ ಹೊರ ಬರುತ್ತೆ ಅಂತ ಕುಟುಂಬ? ಮನುಷ್ಯರು ಡಿಸೆಂಬರ್ 21ರಂದು ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಈ ಒಂದು ಮರ್ಯಾದೆ ಹತ್ಯೆ ನಡೆಯಿತು. ಮಾನ್ಯ ಅನ್ನೋ 6 ತಿಂಗಳ ಗರ್ಭಿಣಿಯನ್ನೇ ಸ್ವತಃ ತಂದೆ ಬರ್ಬರವಾಗಿ ಕೊಲೆ ಮಾಡಿದ. ಜೊತೆಗೆ ಏನು ಮಾನ್ಯ ಪ್ರೀತಿ ಶಿವವಾಗಿತ್ತು ವಿವೇಕಾನಂದ ಅಂತ ಆತನ ಕುಟುಂಬದವರ ಮೇಲೆ ಕೂಡ ಹಲ್ಲೆ ಆಗಿತ್ತು. ಅವರು ಕಳೆದ ಕೆಲ ದಿನಗಳಿಂದ ಹುಬ್ಬಳ್ಳಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಚಿಕಿತ್ಸೆ ಪಡ್ತಾ ಇರುವಂತದ್ದು. ಇನ್ನು ಚಿಕಿತ್ಸೆ ಪಡೆದಂತ ಕೆಲವರ ಪೈಕಿ ಈಗಾಗಲೇ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಗುಣಮುಖರಾಗಿ ಅವರು ಡಿಸ್ಚಾರ್ಜ್ ಮಾಡಿ ತಾವು ಊರಿಗೆ ಹೋಗೋದ್ರಿಗೆ ಕೂಡ ಬಹುತೇಕರು ತಮ್ಮ ಗ್ರಾಮಕ್ಕೆ ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಇಡೀ ಇನಾಂ ವೀರಾಪುರ ಗ್ರಾಮದಲ್ಲಿ ಈ ದಲಿತ ಸಮುದಾಯಕ್ಕೆ ಸೇರಿದ ಕೇವಲ 4-5 ಕುಟುಂಬಗಳು ಮಾತ್ರ ಇರುವಂತದ್ದು. ಹೀಗಾಗಿ ಬಹುತೇಕ ಅಂದ್ರೆ ಮೇಲ್ವರ್ಗದವರೇ ಇರುವಂತಹ ಗ್ರಾಮದಲ್ಲಿ ನಾವು ಮತ್ತೆ ಹೋಗಿ ಅಲ್ಲಿ ಜೀವನ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಭಯ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಪೊಲೀಸರು ಸಾಕಷ್ಟು ನಾವು ಭದ್ರತೆಯನ್ನ ಕೊಡ್ತೀವಿ, ನೀವು ಯಾವುದಕ್ಕೂ ಕೂಡ ಅಂಜಬೇಡಿ, ನೀವು ಗ್ರಾಮದಲ್ಲಿ ಹೋಗಿ ವಾಸ ಮಾಡಿ ನಿಮಗೆ ಬೇಕಂತ ಎಲ್ಲಾ ವ್ಯವಸ್ಥೆನ ನಾವು ಕಲ್ಪಿಸಿಕೊಡ್ತೇವೆ ಅನ್ನೋ ಮಾಹಿತಿಯನ್ನ ಪೊಲೀಸರು ಕೂಡ ನೀಡಿದ್ರು ಕೂಡ ಇನ್ನೂ ಕೂಡ ಭಯದ ವಾತಾವರಣ ಕಡಿಮೆ ಆಗಿಲ್ಲ. ಮತ್ತೊಂದು ಕಡೆ ಅಂತಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಗ್ರಾಮದಲ್ಲಿ ಒಂದು ಸಂಧಾನ ಸಭೆಯನ್ನ ಏರ್ಪಾಡು ಮಾಡಬೇಕಾಗಿತ್ತು. ಮೇಲ್ವರ್ಗದವರು ಮತ್ತು ದಲಿತ ಸಮುದಾಯದ ನಡುವೆ ಒಂದು ಶಾಂತಿ ಸಭೆಯನ್ನ ನಡೆಸಿ ಈ ಕಾನೂನಿನಲ್ಲಿರ್ತಕ್ಕಂಥ ಅವಕಾಶಗಳನ್ನ ಎಲ್ಲರೂ ಕೂಡ ವಿವರಿಸಿ ಹೇಳುವಂತ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಘಟನೆ ನಡೆದ 8 ದಿನಗಳಾದ್ರೂ ಕೂಡ ಇನ್ನೂವರೆಗೂ ಜಿಲ್ಲಾಡಳಿತ ಅಂತ ಒಂದು ಸಂಧಾನ ಸಭೆಯನ್ನ ಮಾಡಿಲ್ಲ. ಹೀಗಾಗಿ ಗ್ರಾಮದಲ್ಲಿ ಇನ್ನೂ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಪೊಲೀಸರು ಕೂಡ ಇನ್ನೂ ಗ್ರಾಮದಲ್ಲಿ ಬೀಡು ಬಿಟ್ಟಿರುವಂತದ್ದು. ಹೀಗಾಗಿ ಆದಷ್ಟು ಬೇಗನೆ ಜಿಲ್ಲಾಡಳಿತ ಒಂದು ಶಾಂತಿ ಸಭೆಯನ್ನ ಮಾಡಿ ಗ್ರಾಮಸ್ಥರಲ್ಲಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಸಂಜಯ್ ತಮ್ಮ ಮಾಹಿತಿಗಾಗಿ.